ನಿಂಬೆಹಣ್ಣು ತ್ವಚೆಗೆ ಮಾತ್ರವಲ್ಲ, ಕೂದಲು ಉದುರುವಿಕೆ, ಡ್ಯಾಂಡ್ರಫ್ ಮುಂತಾದ ಎಲ್ಲಾ ಸಮಸ್ಯೆಗಳಿಗೂ ಪ್ರಯೋಜನಕಾರಿಯಾಗಿದೆ. ನಿಂಬೆಹಣ್ಣಿನಲ್ಲಿ ಅನೇಕ ವಿಟಮಿನ್ ಸಿಯ ಜೊತೆಗೆ ಅನೇಕ ಪೋಷಕಾಂಶಗಳು ಕೂಡ ಕಂಡುಬರುವ ಕಾರಣ ಈ ಸಿಟ್ರಸ್ ಹಣ್ಣು ಆರೋಗ್ಯವನ್ನು ವೈದ್ಯಿಸುವುದರ ಜೊತೆಗೆ ಕೂದಲಿನ ಆರೈಕೆಯಲ್ಲೂ ನೆರವಿಗೆ ಬರುತ್ತದೆ. ನಿಂಬೆಹಣ್ಣನ್ನು ಕೆಲವು ಪದಾರ್ಥಗಳೊಂದಿಗೆ ಬೆರೆಸಿ ಕೂದಲಿಗೆ ಮಾಸ್ಕ್ ರೀತಿ ಬಳಸುತ್ತಾ ಬಂದರೆ ತಲೆಹೊಟ್ಟು, ಬಿಳಿ ಕೂದಲಿನ ಸಮಸ್ಯೆ, ಕೂದಲು ಉದುರುವಿಕೆ ಮುಂತಾದ ಸಮಸ್ಯೆಗಳು ಬಹಳ ಬೇಗನೆ ದೂರವಾಗುತ್ತವೆ. ನಮ್ಮ ದೇಹಕ್ಕೆ ಹೇಗೆ ಆರೈಕೆ ಅಗತ್ಯವೋ ಅಂತೆಯೇ ಕೂದಲಿನ ಆರೈಕೆಯೂ ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಾರದು ಎಂದರೆ ಮೊದಲಿಗೆ ಕೂದಲಿನ ಸಮಸ್ಯೆಗಳನ್ನು ನಿವಾರಿಸಲು ನೈಸರ್ಗಿಕ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಬೇಕು ಹಾಗೂ ಕೂದಲನ್ನು ತುಂಬಾನೇ ಕಾಳಜಿಯಿಂದ ಆರೈಕೆ ಮಾಡಬೇಕು. ಕೂದಲು ಬಾಚುವಾಗ ನಯವಾಗಿ ಬಾಚಬೇಕು. ತುಂಬಾನೇ ಬಿಸಿ ನೀರಿನಿಂದ ಕೂದಲನ್ನು ತೊಳೆಯಬಾರದು. ಪಾರ್ಲರ್ ಹೋಗಿ ಕೂದಲನ್ನು ನೇರಗೊಳಿಸಲು ಅಥವಾ ಹೇರ್ ಸ್ಟ್ರೈಟ್ನರ್ ಮಾಡಿಸಿಕೊಳ್ಳಬಾರದು. ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ತಲೆಕೂದಲಿನ ವಿಚಾರದಲ್ಲಿ ಲಿಂಬೆಹಣ್ಣಿನ ಪಾತ್ರ ಬಹುಮುಖ್ಯವಾಗಿದೆ. ತಲೆಕೂದಲಿನ ವಿಚಾರದಲ್ಲಿ ಲಿಂಬೆಹಣ್ಣಿನ ಪಾತ್ರ. ನಿಂಬೆಹಣ್ಣಿನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಪ್ರಮುಖವಾಗಿ ತನ್ನಲ್ಲಿ ಅಗಾಧ ಪ್ರಮಾಣದ ವಿಟಮಿನ್ ಸಿ ಪ್ರಮಾಣವನ್ನು ಒಳಗೊಂಡಿರುವ ನಿಂಬೆಹಣ್ಣು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಷ್ಟೇ ಅಲ್ಲದೆ ಇದು ತಲೆಯ ನೆತ್ತಿಯ ಮೇಲಿನ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಕಾಲಜನ್ ಒಂದು ಪ್ರಮುಖ ಪ್ರೋಟೀನ್ ಆಗಿದ್ದು ಅದು ಕೂದಲಿನ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ ಮತ್ತು ಅದನ್ನು ಒಡೆಯುವಿಕೆಯಿಂದ ರಕ್ಷಿಸುತ್ತದೆ, ಅಲ್ಲದೆ ಕೂದಲಿನ ಕಿರುಚೀಲಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ನಿಂಬೆಯಲ್ಲಿರುವ ನೈಸರ್ಗಿಕ ಸಿಟ್ರಿಕ್ ಆಮ್ಲವು ನೆತ್ತಿಯಿಂದ ಹೆಚ್ಚುವರಿ ಎಣ್ಣೆ ಮತ್ತು ಕೊಳಲನ್ನು ತೆಗೆದುಹಾಕಲು ಪರಿಣಾಮಕಾರಿ ಕ್ಲೆನ್ಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಲಿಂಬೆ ರಸವನ್ನು ಉಪಯೋಗಿಸಬೇಕು. ಅದು ಹೇಗೆ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಲಿಂಬೆ ರಸ ಇನ್ನೂ ಮುಖ್ಯವಾಗಿ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವುದಲ್ಲದೆ ತಲೆಹೊಟ್ಟು ಮತ್ತು ತುರಿಕೆಯಂತಹ ಸೋಂಕುಗಳನ್ನು ನಿವಾರಣೆ ಮಾಡುತ್ತದೆ. ನಿಂಬೆಯಲ್ಲಿರುವ ಮೆಗ್ನೀಷಿಯಂ, ಕ್ಯಾಲ್ಷಿಯಂ ಮತ್ತು ಫ್ಲಾವನಾಯ್ಡ್ಗಳು ಕೂದಲಿನ ಬೇರುಗಳನ್ನು ಒಳಗಿನಿಂದ ಪೋಷಿಸುತ್ತವೆ. ನಿಮ್ಮ ಕೂದಲಿನ ಪ್ರಕಾರವನ್ನು ಗಮನದಲ್ಲಿಟ್ಟುಕೊಂಡು ನೀವು ನಿಂಬೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನೀವು ಮನೆಯಲ್ಲಿಯೇ ಕೂದಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ನಿಂಬೆ ರಸದಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಈ ವಿಟಮಿನ್ ಕೂದಲಿನ ರಚನೆಗೆ ಅಗತ್ಯವಾದ ಕಾಲಜನ್ ಪ್ರೋಟೀನ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಾಲಜನ್ ಮಟ್ಟಗಳು ಸರಿಯಾಗಿದ್ದಾಗ ಕೂದಲಿನ ಬೇರುಗಳು ಬಲಗೊಳ್ಳುತ್ತವೆ ಮತ್ತು ಕೂದಲಿನ ವಿನ್ಯಾಸವು ಸುಧಾರಿಸುತ್ತದೆ. ಇದು ಅಕಾಲಿಕ ಬಿಳಿ ಕೂದಲಿನ ಸಮಸ್ಯೆ ಅಥವಾ ತೆಳುವಾಗುವಂತಹ ಕೂದಲು ಸಮಸ್ಯೆಗಳನ್ನು ತಡೆಯುತ್ತದೆ. ನಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲ. ನಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲವು ನೈಸರ್ಗಿಕ ಸಿಪ್ಪೆ ಸುಲಿಯುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನೆತ್ತಿಯಿಂದ ಹೆಚ್ಚುವರಿ ಎಣ್ಣೆ, ಕೊಳಲು ಮತ್ತು ಡೆಡ್ ಸ್ಕಿನ್ ಅನ್ನು ತೆಗೆದುಹಾಕುತ್ತದೆ. ಆಗಾಗ್ಗೆ ತಲೆಹೊಟ್ಟು ಅಥವಾ ಎಣ್ಣೆಯ ತವು ಕೂದಲಿನ ಕಿರುಚೀಲಗಳನ್ನು ಮುಚ್ಚಿಹಾಕಿರುತ್ತದೆ. ಇದು ಕೂದಲಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಆದರೆ ನಿಂಬೆ ರಸವು ಈ ರಂಧ್ರಗಳನ್ನು ಉಗಳಿಸುತ್ತದೆ. ಇದು ಗಾಳಿಯು ಕೂದಲಿನ ಬೇರುಗಳನ್ನು ತಲುಪಲು ಅನುಮತಿಸುತ್ತದೆ ಮತ್ತು ಅವುಗಳ ನೈಸರ್ಗಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಿಮ್ಮ ಕೂದಲು ತುಂಬಾನೇ ಎಣ್ಣೆಯಾಗಿದ್ದರೆ ನಿಂಬೆ ರಸವನ್ನು ನೇರವಾಗಿ ಬೇರುಗಳಿಗೆ ಹಚ್ಚುವುದು ಪ್ರಯೋಜನಕಾರಿ. ಒಂದು ಬಟ್ಟಲಿನಲ್ಲಿ ತಾಜಾ ನಿಂಬೆ ರಸವನ್ನು ಹಿಂಡಿ ಮತ್ತು ಹತ್ತಿಯ ಸಹಾಯದಿಂದ ನೆತ್ತಿಗೆ ಹಚ್ಚಿ. ಹೆಚ್ಚುವರಿ ಮೇದೋಗ್ರಂಥಿಯ ಸ್ರಾವ ಹೀರಿಕೊಳ್ಳಲು 2 ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿ. 10 ನಿಮಿಷಗಳ ನಂತರ ನಿಮ್ಮ ಕೂದಲನ್ನು ಮೈಲ್ಡ್ ಶ್ಯಾಂಪೂ ಬಳಸಿ ತೊಳೆಯಿರಿ. ಇದರಿಂದ ಕೂದಲಿನ ಕಾಂತಿ ಹೆಚ್ಚಾಗುವುದರ ಜೊತೆಗೆ ಎಣ್ಣೆಯಾಗಿರುವ ಕೂದಲಿನ ಸಮಸ್ಯೆಯೂ ನಿವಾರಣೆಯಾಗುತ್ತದೆ. ಈ ಪರಿಹಾರವನ್ನು ವಾರಕ್ಕೊಮ್ಮೆ ಮಾಡಿದರೆ ಸಾಕು. ಒಣಗಿದ ಕೂದಲಿನ ಸಮಸ್ಯೆ ಇರುವವರಿಗೆ ಒಣಗಿದ ಕೂದಲಿಗೆ ನಿಂಬೆ ರಸವನ್ನು ನೇರವಾಗಿ ಹಚ್ಚುವುದರಿಂದ ಅದು ಇನ್ನಷ್ಟು ಒಣಗಬಹುದು. ಹಾಗಾಗಿ ಒಣಗಿದ ಕೂದಲಿಗೆ ತೆಂಗಿನೆಣ್ಣೆ ಅಥವಾ ಆಲೋವೆರಾ ಜೆಲ್ನೊಂದಿಗೆ ಬೆರೆಸಬೇಕು. ಅರ್ಧ ನಿಂಬೆ ರಸವನ್ನು 1 ಚಮಚ ತೆಂಗಿನೆಣ್ಣೆ ಅಥವಾ ಆಲೋವೆರಾ ಜೆಲ್ನೊಂದಿಗೆ ಬೆರೆಸಿ ಹಚ್ಚುವುದರಿಂದ ನಿಮ್ಮ ಕೂದಲು ತೇವಾಂಶದಿಂದ ಕೂಡಿರುತ್ತದೆ. ಇದು ನಿಮ್ಮ ಕೂದಲಿನ ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅದಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಜೇನುತುಪ್ಪವನ್ನು ಬೆರೆಸುವುದರಿಂದ ನಿಮ್ಮ ಕೂದಲು ಹೆಚ್ಚು ಕಾಲ ಮೃದುವಾಗಿರುತ್ತದೆ. ನೆಲ್ಲಿಕಾಯನ್ನು ನಿಂಬೆ ರಸದೊಂದಿಗೆ ಅರೆದು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕೂದಲು ಉದ್ದ ಮತ್ತು ಕಪ್ಪಾಗುತ್ತದೆ.
ನಿಂಬೆಹಣ್ಣಿನ ತುಂಡನ್ನು ಕೂದಲಿಗೆ ಉಜ್ಜುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ನಿಂಬೆ ಬೀಜಗಳನ್ನು ನೀರಿನಲ್ಲಿ ಬಹಳ ನುಣ್ಣಗ ಪುಡಿ ಮಾಡಿ ಕೂದಲು ಬೆಳೆಯದ ಭಾಗಗಳಿಗೆ ಹಚ್ಚಿ. ಆಲದ ಮರದ ಬೇರುಗಳನ್ನು ನಿಂಬೆ ರಸದಲ್ಲಿ ಅರೆದು ತಲೆಗೆ ಹಚ್ಚಿ ನಂತರ ಚೆನ್ನಾಗಿ ಉಜ್ಜಿ ನಂತರ ಕೂದಲನ್ನು ತೊಳೆದು ಶುದ್ಧ ತೆಂಗಿನೆಣ್ಣೆಯನ್ನು ಹಚ್ಚಿದರೆ ಕೆಲವೇ ದಿನಗಳಲ್ಲಿ ಕೂದಲು ಸುಂದರ, ಉದ್ದ ಮತ್ತು ಕಪ್ಪಾಗುತ್ತದೆ. ತಲೆಹೊಟ್ಟಿನ ಸಮಸ್ಯೆಗೆ ನಿಂಬೆ ಹಾಗೂ ಆಲೋವೆರಾ. ನಿಂಬೆ ಕೂದಲಿನಿಂದ ತಲೆಹೊಟ್ಟನ್ನು ತೆಗೆದುಹಾಕಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರನಾಶಕ ಗುಣಗಳನ್ನು ಒಳಗೊಂಡಿದೆ. ಆದರೆ ಆಲೋವೆರಾ ಕೂದಲನ್ನು ರೇಷ್ಮೆಯಂತಹ ಮತ್ತು ಹೊಳೆಯುವಂತೆ ಮಾಡಲು ಸಹಾಯ ಮಾಡುವ ತೇವಾಂಶ ನೀಡುವ ಗುಣಗಳನ್ನು ಒಳಗೊಂಡಿದೆ. ಅರ್ಧ ಗಂಟೆ ನಿಮ್ಮ ಕೂದಲಿನ ಮೇಲೆ ಬಿಡಿ. ಉತ್ತಮ ಫಲಿತಾಂಶಗಳಿಗಾಗಿ ನೀವು ಈ ಹೇರ್ ಮಾಸ್ಕ್ ಅನ್ನು ವಾರಕ್ಕೆ 2 ಬಾರಿ ಬಳಸಬಹುದು. ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ನಿಂಬೆ ಮತ್ತು ಮೊಸರು. ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ನಿಂಬೆ ಮತ್ತು ಮೊಸರು. ನಿಂಬೆ ಮತ್ತು ಮೊಸರು ಎರಡೂ ಕೂದಲಿಗೆ ತುಂಬಾನೇ ಪ್ರಯೋಜನಕಾರಿ. ನಿಂಬೆ ತನ್ನ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದ ನೆತ್ತಿಯ ಸೋಂಕನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಮೊಸರಿನಲ್ಲಿ ಪ್ರೋಟೀನ್ ಮತ್ತು ಲ್ಯಾಕ್ಟಿಕ್ ಆಮ್ಲವಿದ್ದು ಇದು ಕೂದಲನ್ನು ಬಲಿಷ್ಠಗೊಳಿಸಲು ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೊಸರು ಕಂಡೀಷನರ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ. ಕೂದಲನ್ನು ಮೃದು ಮತ್ತು ಮೃದುವಾಗಿ ಮಾಡುತ್ತದೆ. ನಿಂಬೆ ಮತ್ತು ತೆಂಗಿನೆಣ್ಣೆ. ನಿಮ್ಮ ಕೂದಲಿಗೆ ನಿಂಬೆ ಮತ್ತು ತೆಂಗಿನೆಣ್ಣೆಯನ್ನು ಬಳಸಬಹುದು. ತೆಂಗಿನೆಣ್ಣೆ ನೆತ್ತಿಯನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ, ಆದರೆ ನಿಂಬೆ ರಸವು ತಲೆಹೊಟ್ಟನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಂಬೆ ನೆತ್ತಿಯ ಸೋಂಕನ್ನು ನಿವಾರಣೆ ಮಾಡುತ್ತದೆ. ಮೇಲೆ ತಿಳಿಸಿರುವ ಮನೆಮದ್ದುಗಳನ್ನು ಟ್ರೈ ಮಾಡಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹೆಚ್ಚಿನ ಇಂಟ್ರೆಸ್ಟಿಂಗ್ ಅಂಡ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.